ವರ್ಷದ ಅಂತ್ಯದಲ್ಲಿ ನಾವಿದ್ದೀವಿ. ಈ ಸಂದರ್ಭದಲ್ಲೇ ಇವತ್ತು ಈ ವರ್ಷ ಕಂಡಂತಹ ಅತಿ ದೊಡ್ಡ ರೋಡ್ ಆಕ್ಸಿಡೆಂಟ್ನಲ್ಲಿ ಮತ್ತೊಂದು ಘಟನೆ ಚಿತ್ರದುರ್ಗದ ನಡೆದಿದೆ. ಚಿತ್ರದುರ್ಗದಲ್ಲಿ ಖಾಸಗಿ ಬಸ್ ಹೊತ್ತಿ ಉರಿದು 5 ಪ್ರಯಾಣಿಕರು ಸ್ಥಳದಲ್ಲೇ ದುರ್ಮರಣವನ್ನಪ್ಪಿದ್ದಾರೆ. ಆನ್ ಸ್ಪಾಟ್ ಲಾರಿ ಡ್ರೈವರ್ ಸೇರಿ 5 ಜನ ಸುಟ್ಟು ಕರಕಲಾಗಿರುವುದರ ಬಗ್ಗೆ ಅಧಿಕೃತ ಮಾಹಿತಿ ಇದೆ. ಇನ್ನುಳಿದ 25 ಪ್ರಯಾಣಿಕರು ಸೇಫ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಗೊಂದಲಗಳು, ಯಾಕೆಂದ್ರೆ ಆ ಬೆಂಕಿಯ ಕೆನ್ನಾಲಿಗೆ ದಗದಗನೆ ಹೊತ್ತಿ ಉರಿತಾ ಇದ್ದಂತಹ ಸಂದರ್ಭದಲ್ಲಿ 2 ಅಂಕಿ ದಾಟಿರುತ್ತೆ ಸಾವಿನ ಸಂಖ್ಯೆ ಅಂತ ಹೇಳಲಾಗ್ತಿತ್ತು, ಅಂದಾಜಿಸಲಾಗ್ತಾ ಇತ್ತು. ಆದರೆ ಆಪರೇಷನ್ಗಿಳಿದಂತಹ ಸಂದರ್ಭದಲ್ಲಿ, ರೆಸ್ಕ್ಯೂ ಕಾರ್ಯಾಚರಣೆ ಆದಂತಹ ಸಂದರ್ಭದಲ್ಲಿ ಹಲವು ಜನ ಬದುಕುಳಿದಿದ್ದಾರೆ, ಗಾಯಗಳಾಗಿದ್ದಾವೆ, ಸಣ್ಣ ಪುಟ್ಟ ಸುಟ್ಟ ಗಾಯ ಆಗಿದ್ದಾವೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಅಂತ ಕಳಿಸ್ಕೊಡ್ಲಾಗಿದೆ. ಇನ್ನುಳಿದಂತೆ 5 ಜನ ಟೋಟಲ್, ಇನ್ಕ್ಲೂಡಿಂಗ್ ಆ ಟ್ರಕ್ ಇದೆಯಲ್ಲ, ಆ ಟ್ರಕ್ನ ಡ್ರೈವರ್ ಸೇರಿದಂತೆ 5 ಜನ ಮೃತಪಟ್ಟಿದ್ದಾರೆ ಅಂತ. ಸ್ಥಳದಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದ್ದಾವೆ. DL, ಮೊಬೈಲ್, ವಾಚು, ಆ ಥರ ವಸ್ತುಗಳು ಸಿಕ್ಕಿದೆ. ಬಸ್ ಚಾಲಕನ ಅಜಾಗರೂಕತೆಯಿಂದಲೇ ಅಪಘಾತ ಆಗಿದೆ ಅಂತ ಘಟನಾ ಸ್ಥಳದಲ್ಲಿ ADC PT ಕುಮಾರಸ್ವಾಮಿ ಮಾಹಿತಿ ಕೊಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ 3 ಜನ ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ ಅಂತ ಅಧಿಕೃತವಾಗಿ PT ಕುಮಾರಸ್ವಾಮಿ ಅವರು ADC ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ಜವಗಂಡಳ್ಳಿ ಇವತ್ತು ಏನು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ಜವಗಂಡಳ್ಳಿ ಬಳಿ ಈ ಶಿವಮೊಗ್ಗ ಇದು ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ತಿರುವಂಥ ಸೀಬರ್ಡ್ ಖಾಸಗಿ ಬಸ್ಸಿಗೆ ಹಿರಿಯೂರು ಕಡೆಯಿಂದ ಬರ್ತಾ ಇದ್ದಂಥ ಒಂದು ಕಂಟೈನರ್ ಡ್ರೈವರ್ನ ಅಜಾಗರೂಕತೆಯಿಂದ ಒಂದು ಅಪಘಾತ ಸಂಭವಿಸಿದೆ. ಬಸ್ನಲ್ಲಿ ಸುಮಾರು 32 ಜನ ಪ್ರಯಾಣಿಕರಿದ್ದು, ಅದರಲ್ಲಿ 26 ಜನ ಈಗ ಇಂಜೂರ್ ಆಗಿ ಹಾಸ್ಪಿಟಲೈಸಲ್ಲಿದ್ದಾರೆ. ಇನ್ನು 4 ಮೃತದೇಹಗಳು ಸಿಕ್ಕಿದ್ದಾವೆ. ಇನ್ನು 3 ಜನ ಪ್ರಯಾಣಿಕರ ಬಗ್ಗೆ ಮಾಹಿತಿ ಆಗಲಿ, ಅವರ ಪತ್ತೆ ಆಗಿಲ್ಲ. ಈ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಮತ್ತು ಲಾರಿ ಚಾಲಕರು ಸಹ ಮರಣ ಹೊಂದಿದ್ದಾರೆ. ನಾವು ಈ ಡೆಡ್ ಬಾಡಿಗಳನ್ನೆಲ್ಲವ ಈ ಡಿಸ್ಟ್ರಿಕ್ಟ್ ಜಿಲ್ಲಾ ಆಸ್ಪತ್ರೆ ಚಿತ್ರದುರ್ಗಕ್ಕೆ ಶಿಫ್ಟ್ ಮಾಡಿದ್ದೀವಿ. ಅಲ್ಲಿ ಯಾಕೆಂದರೆ ಸುಟ್ಟು ಕರಕಲಾಗಿರೋದ್ರಿಂದ ಅದರ DNA ಪರೀಕ್ಷೆ ಮಾಡಿ ಅವ್ರ ವಾರಸುದಾರರಿಗೆ ನಾವು ಹಿಂದಿರಿಸಬೇಕಾಗುತ್ತೆ. ಈಗ ಇವತ್ತು ಏನು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ಜವಗಂಡಳ್ಳಿ ಬಳಿ ಈ ಶಿವಮೊಗ್ಗ ಇದು ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ತಿರುವಂಥ ಸೀಬರ್ಡ್ ಖಾಸಗಿ ಬಸ್ಸಿಗೆ ಹಿರಿಯೂರು ಕಡೆಯಿಂದ ಬರ್ತಾ ಇದ್ದಂಥ ಒಂದು ಕಂಟೈನರ್ ಡ್ರೈವರ್ನ ಅಜಾಗರೂಕತೆಯಿಂದ ಒಂದು ಅಪಘಾತ ಸಂಭವಿಸಿದೆ. ಬಸ್ನಲ್ಲಿ ಸುಮಾರು 32 ಜನ ಪ್ರಯಾಣಿಕರಿದ್ದು, ಅದರಲ್ಲಿ 26 ಜನ ಈಗ ಇಂಜೂರ್ ಆಗಿ ಹಾಸ್ಪಿಟಲೈಸಲ್ಲಿದ್ದಾರೆ. ಇನ್ನು 4 ಮೃತದೇಹಗಳು ಸಿಕ್ಕಿದ್ದಾವೆ. ಇನ್ನು 3 ಜನ ಪ್ರಯಾಣಿಕರ ಬಗ್ಗೆ ಮಾಹಿತಿ ಆಗಲಿ, ಅವರ ಪತ್ತೆ ಆಗಿಲ್ಲ. ಈ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಮತ್ತು ಲಾರಿ ಚಾಲಕರು ಸಹ ಮರಣ ಹೊಂದಿದ್ದಾರೆ. ಬಸ್ ದುರಂತ ಇದು ಸೀಬರ್ಡ್ ಅಂತ ಒಂದು ಬಸ್ಸು, ಲಕ್ಸುರಿ ಬಸ್ಸು, ಅದು ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹತ್ರ ಬರುತ್ತೆ. ಅಲ್ಲಿ ಆಪೋಸಿಟ್ಟು ಲಾರಿ ಬರ್ತಾ ಇದೆ. ಲಾರಿ ಇವೆಲ್ಲ ಹೈವೇಸಲ್ಲಿ ಕನಿಷ್ಠ 10 ಅಡಿ ಮೀಡಿಯನ್ ಇದ್ದೇ ಇರುತ್ತೆ. ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ. ಅದು ರ್ಯಾಶ್ ಡ್ರೈವಿಂಗ್ ಇರಬೇಕು ಅಥವಾ ನಿದ್ರೆ ಇರಬೇಕು, ಎರಡರಲ್ಲೊಂದು. ಅದಕ್ಕೆ ನಮ್ಮ ಕಮಿಷನರು ಯೋಗೇಶು, ಅಡಿಷನಲ್ ಕಮಿಷನರು ಓಂಕಾರೇಶ್ವರು ಇಬ್ಬರು ಬೆಳಿಗ್ಗೆನೆ ಹೋಗ್ತೀನಿ ಅಂದರೆ ಈಗ ತಲುಪಿರ್ಬೋದು. ತಲುಪಿದ ಮೇಲೆ ಯಾವ ಕಾರಣಕ್ಕೆ ಬಸ್ಸು ಅಲ್ಲಿ ಬೆಂಕಿ ಹತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ. ಹೊಡೆದಾಗ ಏನಾಗಿರುತ್ತೆ, ಬೆಳಿಗ್ಗೆ ಮಾಹಿತಿ ಪ್ರಕಾರ 11 ಅಂತ ಇತ್ತು. ಡೀಸೆಲ್ ಟ್ಯಾಂಕ್ಗೆ ಹೊಡೆದಾಗ ಸಹಜವಾಗಿ ಬೆಂಕಿ ಹತ್ತಿರ್ಬೋದು. ಆದರೂ ಕೂಡ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ನಾವಂತೂ ನಮ್ಮ ಇಲಾಖೆ ಮನೆ ಒಂದು ಬಸ್ ದುರಂತ ಆಯ್ತಲ್ಲ, ಅದಾದ್ಮೇಲೆ ಭಾಳ ಸ್ಟ್ರಿಕ್ಟ್ ಆಗಿ ಬಸ್ಸಲ್ಲಿ ಸ್ಫೋಟಕ ವಸ್ತುಗಳಿರ್ಬೋದು ಅಥವಾ ಅವರ ಯಾರು ಪ್ರಯಾಣಿಕರು ಇರ್ತಾರೆ ಅವ್ರ ಲಗೇಜ್ ಬಿಟ್ಟು ಬೇರೆ ಯಾವುದು ಕೂಡ ಹಾಕಬಾರ್ದು ಅಂತ ಭಾಳ ಕಟ್ಟುನಿಟ್ಟಾಗಿ ಎಲ್ಲ ಮಾಡ್ತಾ ಇದ್ದೀವಿ. ಹಿಂದೆ ಒಂದು ದುರಂತ ಆಗಿತ್ತು, ನಿಮ್ಗೆ ಜ್ಞಾಪಕ ಇರಬೇಕು. 2013 ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಜಬಾಲ್ ಟ್ರಾವೆಲ್ಸ್ ಇದ್ರ ಹತ್ರ ಹೈದರಾಬಾದ್ಗೆ ಹೋಗೋವಾಗ ಅವಾಗ ಆಕ್ಸಿಡೆಂಟ್ ಅಂದರೆ ಫೈರ್ ಆಗಿ 4-5 ಜನ ತೀರೋದ್ರಾಗ. ಆಮೇಲೆ ನಾನಾಗ ಗಮನಿಸಿದ್ದೇನೆಂದರೆ ಅದರಲ್ಲಿ ಎಮರ್ಜೆನ್ಸಿ ಡೋರ್ ಇರಲಿಲ್ಲ. ಎಮರ್ಜೆನ್ಸಿ ಡೋರ್ ಅಂದರೆ ಗ್ಲಾಸ್ ಹೊಡೆದ್ಬಿಟ್ಟು ಆಚೆ ಬರಬೇಕು. ಅದು 8 ಅಡಿ 10 ಅಡಿ ಹೈಟ್ ಇರುತ್ತೆ ಲಕ್ಸುರಿ ಬಸ್ಸಸ್ಸು. ಮಕ್ಕಳು ಬರೋಕ್ಕಾಗತ್ತಾ?
ಜಂಪ್ ಮಾಡೋಕ್ಕಾಗತ್ತಾ, ಹೆಣ್ಮಕ್ಳು ಜಂಪ್ ಮಾಡೋಕ್ಕಾಗತ್ತಾ, ವಯಸ್ಸಾಗಿರೋ ಜಂಪ್ ಮಾಡೋಕ್ಕಾಗತ್ತಾ? ಆಗ ನಾನೇನು ಮಾಡಿದೆ ಅಂದರೆ, ನಮ್ಮ ಇಲಾಖೆ 25,000 ಬಸ್ಗೂ ಎಮರ್ಜೆನ್ಸಿ ಡೋರ್ ಇಡಿಸಿದೆ. ಅದೇ ರೀತಿ ಎಲ್ಲ ಖಾಸಗಿ ವಾಹನಗಳು, ಅದು AC ಇರ್ಬೋದು, ನಾನ್ AC ಇರ್ಬೋದು, ಸ್ಕೂಲ್ ಬಸ್ ಇರ್ಬೋದು, ಓಮ್ನಿ ಬಸ್ ಇರ್ಬೋದು, ಎಲ್ಲ ಬಸ್ಸಸ್ಗೂ ಕೂಡ ಕಡ್ಡಾಯ ನಾನು ಆವಾಗ ಎಮರ್ಜೆನ್ಸಿ ಡೋರು ಇಳಿಸಿದ್ದೆ. ಬಸ್ ದುರಂತ, ಇದು ಸೀ ಬರ್ಡ್ ಅಂತ ಒಂದು ಬಸ್ಸು, ಲಕ್ಸುರಿ ಬಸ್ಸು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿ. ಹೇಮಂತ್, ಈ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನೇನು ಮಾಹಿತಿಗಳು ಸಿಗ್ತಾ ಇದೆ ಬದುಕುಳಿದವರ ಬಗ್ಗೆ? ಜೊತೆಗೆ ಏನೋ ಒಂದಿಬ್ಬರು ಮೂರು ಜನ ಏನೋ ಕಾಣೆ ಆಗಿದ್ದಾರೆ, ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಯಶರಥ್, ಏನಂತಂದ್ರೆ ಹಿರಿಯೂರು ತಾಲೂಕಿನ ಗೊರ್ಲಡ್ಕ ಗ್ರಾಮ ಏನಿದೆ, ಈ ಒಂದು ಗ್ರಾಮದಲ್ಲಿ ಇಂದು ಬೆಳಗ್ಗೆ ನಡೆದಿದ್ದಂತ ಬೆಂಕಿ ಅವಘಡ ಏನಿದೆ, ಲಾರಿ ಬಂದು ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸಂಪೂರ್ಣವಾಗಿ ಬಸ್ ಹೊತ್ತಿ ಉರಿದಿತ್ತು. ಈ ಒಂದು ಘಟನೆ ಸಂಬಂಧ ಆರಂಭದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅಂದಾಜು ಆಗಿತ್ತು. ಆದ್ರೆ ರೆಸ್ಕ್ಯೂ ಅವರ ತಂಡ ಈ ಒಂದು ಕಾರ್ಯಾಚರಣೆಗೆ ಇಳಿದ ಬಳಿಕ ಗೊತ್ತಾಗ್ತಾ ಇರುವಂತದ್ದು ಕೇವಲ 4 ಮಂದಿ ಅಷ್ಟೇ ಬಸ್ನಲ್ಲಿದ್ದಂತವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು, ಮತ್ತೆ ಅವರ ಮೃತದೇಹ ಪತ್ತೆ ಆಗಿರುವಂತದ್ದು. ಮತ್ತೊಬ್ಬ ಟ್ರಕ್ ಡ್ರೈವರ್ ಇದ್ದಾನೆ, ಆತ ಕುಲ್ದೀಪ್ ಯಾದವ್ ಅಂತ ಹೇಳಿ ಉತ್ತರ ಪ್ರದೇಶ ಮೂಲದವನು, ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಒಟ್ಟು 5 ಈವರೆಗೂ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಮತ್ತೆ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದ 32 ಜನರ ಪೈಕಿಯಲ್ಲಿ 26 ಜನ ಸೇಫ್ ಅನ್ನೋಂಥದ್ದು ಗೊತ್ತಾಗಿರುವಂತದ್ದು. ಇನ್ನು ಉಳಿದ 3 ಹುಡುಕಾಟ ನಡೀತಾ ಇರುವಂತದ್ದು, ಅವರ ಫೋನ್ ಸಂಪರ್ಕವನ್ನ ಪ್ರಯತ್ನ ಮಾಡ್ತಾ ಇರುವಂತದ್ದು, ಮತ್ತೆ ಅವರು ಎಲ್ಲಾದ್ರೂ ಚಿಕಿತ್ಸೆ ಪಡಿತಾ ಇದ್ದಾರಾ ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಈ ಸದ್ಯ ಚಿತ್ರದುರ್ಗದ ADC ಆಗಿರುವಂತ PT ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ಮಾಹಿತಿ ಮೇರೆಗೆ ಬಸ್ ನಲ್ಲಿ ಇದ್ದಂತ 32 ಜನರ ಪೈಕಿಯಲ್ಲಿ 26 ಜನ ಸೇಫ್ ಆಗಿರುವಂತದ್ದು. ಮತ್ತೆ ಅವರಲ್ಲಿ ಚಿತ್ರದುರ್ಗ ಮತ್ತೆ ತುಮಕೂರಿನ ಶಿರಾ ಭಾಗದಲ್ಲಿ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಹಲವು ಮಂದಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಮತ್ತೆ ಚಿತ್ರದುರ್ಗದ ಖಾಸಗಿ ಆಸ್ಪತ್ರೆಯಲ್ಲಿ 2 ಚಿಕಿತ್ಸೆಯನ್ನ ಪಡಿತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅವರ ಪ್ರಕಾರವಾಗಿ ಉಳಿದ 3ಗೋಸ್ಕರ ಹುಡುಕಾಟವನ್ನು ನಡೆಸಿರುವಂತದ್ದು. ಅವರು ಬೆಂಕಿ ತಗುಲಿದ ತಕ್ಷಣ ಹೊರಬಕ್ಕೆ ಬಂದು ಎಲ್ಲಾದ್ರೂ ಹೋಗಿ ಚಿಕಿತ್ಸೆಯನ್ನ ಪಡಿತಿದ್ದಾರಾ ಅಥವಾ ಬಸ್ನಲ್ಲೇ ಸುಟ್ಟು ಕರಕಲಾದ್ರ ಅನ್ನೋ ಒಂದು ಮಾಹಿತಿ ಈವರೆಗೂ ಕೂಡ ಲಭ್ಯವಾಗಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಸದ್ಯ ಫೊರೆನ್ಸಿಕ್ ರಿಪೋರ್ಟ್ ನ ಅಧಿಕಾರಿಗಳಿದ್ದಾರೆ, ಅವರು ಬಸ್ನಲ್ಲಿರುವಂತ ಎಲ್ಲ ದಾಖಲೆಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿರುವಂತದ್ದು. ಈಗ ಆಲ್ರೆಡಿ 4 ಐಫೋನ್ಗಳನ್ನ ಮತ್ತೆ ಟ್ಯಾಬ್, ಅವರ ಕನ್ನಡಕ, ಚೈನ್, ಈ ರೀತಿಯಾದಂತ ವಸ್ತುಗಳನ್ನ ಪತ್ತೆ ಮಾಡಿ ಒಂದು ಭಾಗದಲ್ಲಿ ಇಟ್ಕೊಂಡಿರುವಂತದ್ದು. ಸದ್ಯ ಬಸ್ ಅನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿ 48ರಿಂದ ಪಕ್ಕಕ್ಕೆ ಸರಿಸಿರುವಂತದ್ದು. ಮತ್ತೆ ಕ್ಯಾಂಟರ್ ಅನ್ನು ಕೂಡ ಈ ಜಾಗದಿಂದ ತೆರವುಗೊಳಿಸುವಂತ ಕಾರ್ಯವನ್ನ ಮಾಡಿ ಸದ್ಯ ಸುಗಮ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟಿರುವಂತದ್ದು. ಈಗ ಆಲ್ರೆಡಿ ಬಸ್ ಸಂಚಾರ ಆರಂಭ ಆಗಿರುವಂತದ್ದು. ಆ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಇಲ್ಲಿದ್ದಂತ ಎಲ್ಲ ವಾಹನಗಳನ್ನ ಬಿಡ್ತಾ ಇರುವಂತದ್ದು. ಯಾಕಂತಂದ್ರೆ ಬಸ್ ಮತ್ತೆ ಟ್ರಕ್ ಅನ್ನ ರಸ್ತೆಯಿಂದ ತೆರವುಗೊಳಿಸಿರೋದ್ರಿಂದಾಗಿ ಆ ಭಾಗದಲ್ಲಿ ಆಯಿಲ್ ಚೆಲ್ಲಿತ್ತು, ಆ ಒಂದು ಆಯಿಲ್ ಅನ್ನ ಮಣ್ಣಿನಿಂದ ಹಾಕಿ ತೆರವುಗೊಳಿಸಿ ಬಳಿಕ ವಾಹನಗಳನ್ನ ಸಂಚಾರ ಮಾಡ್ಲಿಕ್ಕೆ ಬಿಡ್ತಾ ಇರುವಂತದ್ದು. ಮತ್ತೊಂದು ದಿಕ್ಕಿನಲ್ಲಿ ನೋಡುವಂತದ್ದಾದ್ರೆ ಸದ್ಯ 3 ನಾಪತ್ತೆ ಆಗಿದ್ದಾರೆ. ಆ 3 ಕೂಡ ಪೊಲೀಸರು ಬಲೆ ಬೀಸಿರುವಂತದ್ದು. ಅವರು ಚಿಕಿತ್ಸೆ ಪಡಿತಾ ಇದ್ದಾರಾ ಅಥವಾ ನಿಜಕ್ಕೂ ಬಸ್ನಲ್ಲೇ ಸಂಪೂರ್ಣವಾಗಿ ಸಜೀವ ದಹನ ಹೊಂದಿದ್ರ ಅನ್ನೋ ಒಂದು ಮಾಹಿತಿಯನ್ನ ಸದ್ಯ ಕಲೆ ಹಾಕ್ತಾ ಇರುವಂತದ್ದು. ಶರತ್, ಈಗ ಆಕ್ಸಿಡೆಂಟ್ ಸ್ಥಳವನ್ನ ಕಂಪ್ಲೀಟ್ ತೆರವು ಕಾರ್ಯಾಚರಣೆ ಎಲ್ಲ ಮಾಡಾಗಿದೆಯಾ ಈಗ ಅಲ್ಲಿ? ಆಲ್ರೆಡಿ ಬಸ್ ಮತ್ತೆ ಲಾರಿ ಎರಡನ್ನೂ ಸಂಪೂರ್ಣವಾಗಿ ತೆರವುಗೊಳಿಸಿರುವಂತದ್ದು. ಬೆಂಗಳೂರು ಭಾಗದಿಂದ ಚಿತ್ರದುರ್ಗ ಭಾಗಕ್ಕೆ ಬಸ್ ಸಂಚಾರವನ್ನ ಸುಗಮಗೊಳಿಸಿರುವಂತದ್ದು. ಸದ್ಯ ಆಕ್ಸಿಡೆಂಟ್ ಪ್ಲೇಸ್ ನಲ್ಲಿ ಒಂದಷ್ಟು ಆಯಿಲ್ ಚೆಲ್ಲಿತ್ತು, ಅದಕ್ಕೆ ಕೂಡ ಮಣ್ಣನ್ನ ಹಾಕಿ ಆ ಒಂದು ಆಯಿಲ್ ಅನ್ನ ರಿಮೂವ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿ ಬಳಿಕ ಸಂಚಾರಕ್ಕೆ ಸುಗಮವಾಗಿ ಸಾಗಲಿಕ್ಕೆ ಅಂತ ಹೇಳಿ ಅನುವು ಮಾಡಿಕೊಟ್ಟಿರುವಂತದ್ದು. ಸದ್ಯ ಪೊಲೀಸರು ಕೂಡ ವಾಹನಗಳು ಈವರೆಗೂ ಟ್ರಾಫಿಕ್ ಸಂಪೂರ್ಣವಾಗಿ ಜಾಮ್ ಆಗಿತ್ತು, ಆ ಒಂದು ಜಾಮ್ ಅನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಸದ್ಯ ವಾಹನಗಳು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸ್ಲೋ ಮೂವಿಂಗ್ ಅಲ್ಲಿ ಮೂವ್ ಆಗ್ತಾ ಇರುವಂತದ್ದು. ಶರತ್, ಹೇಮಂತ್, ಈಗ ಈ ಆಕ್ಸಿಡೆಂಟ್ನಲ್ಲಿ ಬದುಕುಳಿದವರಲ್ಲಿ 1-2-3 ಜನ ಮಿಸ್ಸಿಂಗ್ ಅಂತ ನೀವು ಹೇಳ್ತಾ ಇದ್ರಿ. ಆ ಬದುಕುಳಿದವರು ಅಥವಾ ಮಿಸ್ಸಿಂಗ್ ಆಗಿರೋರು ಬೇರೆ ಆಸ್ಪತ್ರೆಯಲ್ಲಿ ಏನಾದರೂ ದಾಖಲಾಗಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರುವಂತ ಸಾಧ್ಯತೆ ಏನಾದರೂ ಇದೆಯಾ ಅಥವಾ ಅನುಮಾನ ಇದೆಯಾ ಆ ಥರ? ಏನಂತಂದ್ರೆ ಸದ್ಯ 32 ಜನ ಪ್ರಯಾಣಿಕರಲ್ಲಿ 26 ಜನ ಸೇಫ್ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಆ 26 ಜನರು ಕೂಡ
ಏನು ಶಿರಾದಲ್ಲಿ, ತುಮಕೂರಿನಲ್ಲಿ ಮತ್ತೆ ಚಿತ್ರದುರ್ಗ ಭಾಗದಲ್ಲಿ ಚಿಕಿತ್ಸೆಯನ್ನ ಪಡಿತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಇನ್ನು ಉಳಿದಂತೆ ಏನು 4 ಮೃತದೇಹ ಏನು ಬಸ್ನಲ್ಲಿ ಸಿಕ್ಕಿರುವಂತದ್ದು, ಇನ್ನು ಉಳಿಕೆ 3 ಏನು ಮೃತದೇಹ ಆಗ್ಲಿ ಅಥವಾ ಅವರ ಚಹರೆ ಆಗ್ಲಿ ಈವರೆಗೂ ಕೂಡ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಪೊಲೀಸರ ಮಾಹಿತಿ ಆಗಿರುವಂತದ್ದು. ಅವರ ಪ್ರಕಾರವಾಗಿ ಆ 3 ಕೂಡ ಬಸ್ನಿಂದ ಹೊರಕ್ಕೆ ಹೋಗಿ ಎಲ್ಲಾದ್ರೂ ಚಿಕಿತ್ಸೆ ಪಡಿತಾ ಇರಬಹುದು ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು, ಅಥವಾ ಸಂಪೂರ್ಣವಾಗಿ ಏನಾದ್ರೂ ಸುಟ್ಟು ಭಸ್ಮ ಆಗಿದಾರ ಅನ್ನುವಂಥದ್ದು ಕೂಡ ಒಂದ್ ರೀತಿಯಲ್ಲಿ ಅನುಮಾನ ಇರುವಂತದ್ದು. ಆ ಒಂದ್ ನಿಟ್ಟಿನಲ್ಲಿ ಸದ್ಯ ಸ್ಥಳೀಯವಾಗಿ ಇರುವಂತ ಖಾಸಗಿ ಆಸ್ಪತ್ರೆಗಳಲ್ಲಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ಬೋದು ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಏನು ಸುಮಾರು 4 ಗಂಟೆಗೆ ಈ ಒಂದು ಘಟನೆ ನಡೆದಿರೋದ್ರಿಂದ 5 ಅಥವಾ 6 ಗಂಟೆಗೆ ಯಾರಾದ್ರೂ ಆಸ್ಪತ್ರೆಗೆ ದಾಖಲಾಗಿದ್ರ, ಚಿಕಿತ್ಸೆ ಪಡೆದಿದ್ರ ಅಥವಾ ಇಲ್ಲಿಂದ ಹೊರ ಹೋಗಿದ್ರ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇರುವಂತದ್ದು. ಮತ್ತೆ ಏನು 7 ಜನ ಈವರೆಗೂ ಕೂಡ ಯಾರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗ್ದಲೇ ಇರೋದ್ರಿಂದ ಆ 4 ಮತ್ತೆ 3 7 ಜನರ ಮನೆಗಳಿಗೆ ಕೂಡ ಫೋನ್ ಮಾಡಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಬಂದಿದಾರಾ ಅಥವಾ ನಿಮ್ಗೆ ಬರ್ತೀವಿ ಅಂತ ಯಾರಾದ್ರೂ ಫೋನ್ ಮಾಡಿದಾರ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇರುವಂತದ್ದು. ಯಾಕಂತಂದ್ರೆ ಮೃತಪಟ್ಟಿರೋ 4 ಯಾರು ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಸಂಪೂರ್ಣವಾಗಿ 4 ಕೂಡ ಮೃತದೇಹ ಕೂಡ ಸುಟ್ಟು ಕರಕಲಾಗಿರೋದ್ರಿಂದ DNA ಪರೀಕ್ಷೆ ಅಥವಾ ಅವರ ಐಡೆಂಟಿಟಿ ಮೇಲೆ ಅವರು ಗುರುತು ಪತ್ತೆ ಹಚ್ಚಬೇಕಾಗಿರೋದ್ರಿಂದಾಗಿ ಸದ್ಯ ಯಾರು ಅನ್ನುವಂಥದ್ದು ಮಾಹಿತಿ ಇಲ್ದಲೇ ಇರೋದ್ರಿಂದ 7 ಜನರನ್ನು ಕೂಡ ಅವರ ಫಾಲೋ ಅಪ್ ಮಾಡ್ತಾ ಇರುವಂತದ್ದು. ಏನು 7 ಜನರ ಮನೆಯವರನ್ನ ಫಾಲೋ ಅಪ್ ಮಾಡ್ತಾ ಇರುವಂತದ್ದು ಪೊಲೀಸರು. ಅವರ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಮನೆಗೆ ಬಂದಿದಾರಾ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇರುವಂತದ್ದು. ಯಾಕಂತಂದ್ರೆ ಚಿಕಿತ್ಸೆ ಪಡೆದು ಯಾರಾದ್ರೂ ಮನೆಗೆ ತೆರಳಿದ್ರೆ ಈ 3ರಲ್ಲಿ ಯಾರು ಬದುಕಿದ್ದಾರೆ ಅನ್ನುವಂಥದ್ದಾದ್ರೂ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಪೊಲೀಸರ ಏನು ಒಂದು ತನಿಖೆ ಮೂಲಕ ಗೊತ್ತಾಗುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಹೇಮಂತ್ ಡೀಟೇಲ್ಸ್ಗಾಗಿ.